ತರುಣ್ ಅವ್ರ ಕಡೆಯಿಂದ ಸಿನಿಮಾ ಬರ್ತಿದೆ ಅಂತಂದರೆ ಅದು ನಿರ್ಮಾಣ ಆಗಲಿ ಅಥವಾ ನಿರ್ದೇಶನ ಆಗಲಿ ಎರಡರಲ್ಲೂ ಕೂಡ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನಿನ್ನೆ ಅಷ್ಟೇ ಒಂದು ಅದ್ಭುತವಾದ ಸಿನಿಮಾ ರಿಲೀಸ್ ಆಗಿದೆ, ಏಳುಮಲೆ ಸಿನಿಮಾ. ಸೊ ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಸಿನಿಮಾದ ಗೆಲುವಿನ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಸರ್ ನಮಸ್ತೆ. ಸೊ ನಂಬಿಕೆ ಅಂದರೆ ನಿಮ್ಮ ಬ್ರ್ಯಾಂಡು, ಆ ಬ್ರ್ಯಾಂಡ್ ಹಂಗೆ ಉಳಿಸ್ಕೊಂಡು ಬಂದಿದ್ರೆ, ಯಾಕಂದರೆ ನೀವು ನಿರ್ದೇಶನ ಮಾಡೋ ಸಿನಿಮಾ ಆಗಲಿ ನಿರ್ಮಾಣ ಮಾಡೋ ಸಿನಿಮಾ ಆಗಲಿ ಅದು ಹೇಗೇನು ಪ್ರೂವ್ ಆಗಿದೆ ಏಳುಮಲೆ ಸಿನಿಮಾ. ಸೊ ಇಂಡಸ್ಟ್ರಿ ಜನಗಳು ಒಂದಷ್ಟು ಜನ ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿ ಮೆಚ್ಕೊಂಡು ಮಾತಾಡಿದರೆ, ನಿನ್ನೆ ಅಷ್ಟೇ ಸಿನಿಮಾ ರಿಲೀಸ್ ಜನನೂ ಒಳ್ಳೆ ಮೆಚ್ಚುಗೆ ಮಾತಾಡಿದರೆ ಎಷ್ಟು ಖುಷಿ ಇದೆ ಅಂತ. ಭಾಳ ಖುಷಿ ಇದೆ. ಅಂದರೆ ಒಂದು ಒಳ್ಳೆ ಪ್ರಯತ್ನಕ್ಕೆ ಅದು ಸಿಗುವಂಥ ರೆಸ್ಪಾನ್ಸ್ ಇದೆ ಖಂಡಿತವಾಗ್ಲೂ. ಇದೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಹಾಕಬೇಕು ಅಂತ ಶೋ ಅಂತ ಅರೇಂಜ್ ಮಾಡಿದ್ದು. ಆ್ಯಂಡ್ ಭಾಳ ರೆಸ್ಪಾನ್ಸ್ ವೈಸ್ ನಿನ್ನೆಯಿಂದ ಪಬ್ಲಿಕ್ ರೆಸ್ಪಾನ್ಸ್ ಆಗಿರಲಿ ಎಲ್ಲನೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ನಾವೊಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಓಕೆ ಈ ಥರದೊಂದು ರೆಸ್ಪಾನ್ಸ್ ಇರುತ್ತೆ ಅಂತ. ಅದು ಮೀರಿದ ರೆಸ್ಪಾನ್ಸ್ ಇದೆ ನನಗೆ. ಅಂದರೆ ನಮಗೆ ಮೆಸೇಜಸ್ ಬರ್ತಾ ಇರೋದಾಗಿರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ಗೊತ್ತೇ ಇಲ್ಲ, ಅವ್ರು ರೈಟಪ್ಸ್ಗಳು ಹಾಕೋತಾ ಇರೋದಾಗಿರಲಿ ಎಲ್ಲನೂ, ಅಂದರೆ ಒಳ್ಳೆ ಫಿಲಮ್ಮು ಚೆನ್ನಾಗಿದೆ ಅಂತಲ್ಲ, ತುಂಬ ಹೈಯಾಗಿ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಎಷ್ಟೊಂದು ಜನ ಅವ್ರವ್ರೆ ಡಿಬೇಟ್ ಮಾಡ್ತಾರೆ, ಈ ಸಿನಿಮಾ ತಮಿಳಲ್ಲಿ ಬಂದಿದ್ರೆ, ಮಲಯಾಳಮಲ್ಲಿ ಬಂದಿದ್ರೆ ಇದು ಇನ್ನೂ ದೊಡ್ಡ ಇದು ಮಾಡ್ತಿದ್ರಿ, ಕನ್ನಡ ಸಿನಿಮಾ ಬಂದಿದ್ರೆ ಪ್ರೌಡ್ ಆಗಿರ್ಬೇಕು. ಸೊ ಅದೇ ಒಂದು ಡಿಬೇಟ್, ನಮ್ಗೆ ಅದೇ ಒಂದು ಖುಷಿ. ಈಗ ನೀವು ಹೇಳಿದ್ರೆ ತರುಣ ಅಂದರೆ ನಂಬಿಕೆ ಅಂತ, ನಾನು ಖಂಡಿತವಲ್ಲ ಹಂಗಲ್ಲ. ನನಗೆ ಕೆಲಸ ಯಾವ್ದು ಕೊಟ್ಟರು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತ. ನಾನು ಡೈರೆಕ್ಷನ್ ಆದರೂ ಅಷ್ಟೇ, ಪ್ರೊಡಕ್ಷನ್ ಆದರೂ ಅಷ್ಟೇ. ಸಿನಿಮಾನೇ ನಂಬಿರೋವಂಥವ್ನು ನಾನು. ಏನು ದುಡಿದ್ರು ಸಿನಿಮಾದಲ್ಲೇ ದುಡಿತೀನಿ, ವಾಪಸ್ ಸಿನಿಮಾಗೆ ಹಾಕುವಂಥವ್ನು ನಾನು. ಸೊ ಹಾಗಾಗಿ ತುಂಬ ಪ್ರೀತಿಯಿಂದ ಮಾಡ್ತೀವಿ. ಸೊ ಯಾವಾಗ ನೀವು ಹಾನೆಸ್ಟಿಯಿಂದ ನೀವು ಪ್ರೀತಿಯಿಂದ ಕೆಲಸ ಮಾಡಿರ್ತೀರೋ ಇಂಥ ರಿಸಲ್ಟ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಸರ್ ಒಂದು ಲವ್ ಸ್ಟೋರಿ ಸಿನಿಮಾ ಅಂತಂದರೆ ಒಂದು ಒಂದು ಲೈನಲ್ಲಿ ಹೋಗುವಂಥ ಕಥೆ ಆಗಿರುತ್ತೆ, ಅಥವಾ ಒಂದು ಎಮೋಷನಲ್ ಒಂದು ಕಂಟೆಂಟ್ ಇಟ್ ಮಾಡಿರ್ತಾರೆ ಅಂತ ಅನ್ಕೋ ಬರೋರು ಸಹಜವಾಗಿ ಇದ್ದೇ ಇರ್ತಾರೆ. ಸೊ ಅದೆಲ್ಲವೂ ಮೀರಿ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳನ್ನ ಸೇರಿಸೋದಿಲ್ಲ ಸರ್. ಸಿನಿಮಾದ ಇಂಟ್ರೋಲ್ ಬಂದಾಗ ಅನಿಸುತ್ತೆ, ಸಿನಿಮಾಗೆ ಯಾಕೆ ಏಳು ಮಲೆ ಅಂತ ಅಂದ್ಬಿಟ್ಟು ಒಂದು ಟೈಟಲ್ ಇಟ್ಟಿದ್ದಾರೆ ಅಂತ, ಅದಕ್ಕೆ ಜಸ್ಟಿಫೈ ಮಾಡುವಂಥ ಒಂದು ಸಂದರ್ಭಕ್ಕೆ ಅದ್ಭುತವಾಗಿದೆ ಸರ್. ಒಂದು ಜಾಗಗಳು ನಡೆಯುವಂಥ ಒಂದಷ್ಟು ವಿಷಯಗಳನ್ನು ಎಲ್ಲನೂ ಕೂಡ್ಸ್ ಮಾಡೋದಿಲ್ಲ, ಅದ್ಭುತ ಅದು. ಅಂದರೆ ಫಸ್ಟ್ ಇಷ್ಟ ಆಗಿದ್ದೆ ಅದೇ ಉದ್ದೇಶಕ್ಕೋಸ್ಕರ ನಮ್ಗೆ ಇಷ್ಟ ಆಗಿದ್ದು ಇದು. ಆನೆಸ್ಟ್ಲಿ ಪುನೀತ್ ಬಂದು ಐಡಿಯಾ ಹೇಳಿದಾಗಲೂ ಕೂಡ ಓಕೆ ಈ ಬ್ಯಾಕ್ ಡ್ರಾಪಲ್ಲಿ ಒಂದು ಥ್ರಿಲ್ಲರ್ ಫಿಲಮ್ ಮಾಡ್ಬೋದೇ ಹೊತ್ತು ಲವ್ ಸ್ಟೋರಿ ಹೆಂಗೆ ಮಾಡ್ತಾ ಇದ್ದೀವಿ ಅದು ಯೋಚನೆ ತುಂಬ ಚೆನ್ನಾಗಿದೆ ಪುನೀತ್ ಅಂತ ಅಂದ್ಬಿಟ್ಟು. ಸೊ ಆ ಎಡ್ಜ್ ಆಫ್ ದಿ ಸೀಟ್ ಒಂದು ಲವ್ ಸ್ಟೋರಿ ನೋಡೋದು ಕಿಕ್ ಬೇರೆ ಇರುತ್ತೆ. ಲವ್ ಸ್ಟೋರಿ ಅಂದರೆ ಯೂಶಲಿ ಮ್ಯೂಸಿಕಲ್ ಇರುತ್ತೆ, ಡ್ರಾಮಾ ಇರುತ್ತೆ, ಅಥವಾ ಆ್ಯಕ್ಷನ್ ಲವ್ ಸ್ಟೋರೀಸ್ ಇರುತ್ತೆ, ಎಮೋಷ್ನಲ್ ಲವ್ ಸ್ಟೋರೀಸ್ ನೋಡಿರ್ತೀವಿ. ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರ್ ಒಂದು ಲವ್ ಸ್ಟೋರಿ ಮಾಡೋದು ಬ್ಯೂಟಿಫುಲ್ ಆಗಿರೋ ಥಾಟ್ ಅಂತಲೇ ಅಲ್ಲಿಂದ ಕತೆ ಶುರುವಾಗಿದ್ದದು. ಸೊ ಇವತ್ತು ಜನನೂ ಎಲ್ಲ ಹೇಳ್ತಾ ಇರೋದು ಆ ಎಡ್ಜ್ ಆಫ್ ದಿ ಸೀಟ್ ಎಕ್ಸ್ಪೀರಿಯನ್ಸು ಆಗ್ತಾ ಇದೆ, ಬಟ್ ಲವ್ ಸ್ಟೋರಿ ಎಕ್ಸ್ಪೀರಿಯನ್ಸೂ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ದಟ್ ಈಸ್ ಅ ವೆರಿ ನ್ಯೂ ಕಾಂಬಿನೇಷನ್. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಆಯ್ತು ಅದು. ಅದಕ್ಕೇ ಇವತ್ತು ಜನ ಅಷ್ಟೊಂದು ರೆಸ್ಪಾನ್ಸ್ ಮಾಡ್ತಾರೆ ಆ್ಯಂಡ್ ವಿ ಆರ್ ವೆರಿ ವೆರಿ ಹ್ಯಾಪಿ ಫಾರ್ ದಟ್ ಅಂತ. ನಿನ್ನೆ ಅಷ್ಟೇ ಜನ ನೋಡಿದ್ರು. ಸೊ ಆ ಸಂದರ್ಭದಲ್ಲಿ ನೀವು ಕೂಡ ಇದ್ರಿ, ಜನರಿಂದ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು ಅಂತ ನೀವು ನೋಡಿದಾಗ? ಎಲ್ಲ ಕಡೆ ಲೋಕೆಯವರು ನನಗೆ ಅಂದರೆ, ನಾವು ಫಸ್ಟು ಮೈಸೂರಲ್ಲಿ ಪ್ರೀಮಿಯರ್ ಮಾಡ್ತೀವಿ, ಅದಾದಮೇಲೆ ಬೆಂಗಳೂರಲ್ಲಿ ಪ್ರೀಮಿಯರ್ ಮಾಡ್ತೀವಿ, ಅದಾದಮೇಲೆ ರಿಲೀಸ್ ನೋಡ್ತೀನಿ ನಾನು. ಇನ್ಕ್ಲೂಡಿಂಗ್ ಇವಾಗ ನಡೆದಂಥ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೋ ತನಕನೂ ಎಕ್ಸಾಕ್ಟ್ ಜಾಗಗಳಲ್ಲಿ ಬಿಸಿಲು, ಎಕ್ಸಾಕ್ಟ್ ಜಾಗಗಳಲ್ಲಿ ಚಪ್ಪಾಳೆ, ಎಕ್ಸಾಕ್ಟ್ ಜಾಗಗಳಲ್ಲೇ ಅದು ಕೂಗಾಟ ನಡೀತದೆ. ಅಂದರೆ ಎಲ್ಲ ಕಡೆನೂ ಅದೇ ವರ್ಕ್ ಆಗ್ತಿದೆ ಅಂತ ಗೊತ್ತಾಗೋದು. ಫಸ್ಟ್ ಟೈಮ್ ನಾವು ನೋಡಿದಾಗ ಮೈಸೂರಲ್ಲಿ ನಮ್ಗೆ ಶಾಕು, ಓ ಇಲ್ಲಿ ಬಿಸಿಲು ಹೊಡಿತೀಯಾರ, ಅದು ಆ್ಯಂಬುಲೆನ್ಸಿನಲ್ಲೆಲ್ಲ ನಿಮಗೆ ಬಿಸಿಲು ಹೊಡಿತಿದ್ದಾರೆ, ಚಪ್ಪಾಳೆ ಹೊಡಿತಿದ್ದಾರೆ. ಅಂದರೆ ಅದು ಯಾವಾಗ ಆಗುತ್ತೆ ಅಂದರೆ ನಿಮ್ಗೆ ಆಡಿಯನ್ಸ್ ಕನೆಕ್ಟ್ ಆದಾಗ ಮಾತ್ರ ಆಗ್ತಾರೆ. ಅವರು ಒಳಗಡೆ ಇದ್ದಾರೆ, ಸಿನಿಮಾ ಒಳಗಡೆ ಇದ್ದಾರೆ ಅಂತ ಗೊತ್ತಾಗ್ತಾ ಹೋಗುತ್ತಲ್ಲ. ಸೊ ಸೇಮ್ ರೆಸ್ಪಾನ್ಸ್ ಟಿಲ್ ಡೇಟ್ ಇಲ್ಲಿವರೆಗೂ ನನಗೆ ಅದೇ ರೆಸ್ಪಾನ್ಸೇ ಬಂದಿದೆ. ಸೊ ಯುನಾನಿಮಸ್ ಆಗಿದೆ. ನಮಗೇನು ಒಂದೇ ಒಂದು ನೆಗೆಟಿವ್, ಒಂದೇ ಒಂದು ಕಂಪ್ಲೇಂಟ್ ಏನೂ ಇಲ್ದಂಗೆ ಅಷ್ಟು ಅದ್ಭುತವಾಗಿ ಪ್ರೀತಿ ತೋರಿಸ್ಬಿಟ್ಟಿದ್ದಾರೆ ಎಲ್ಲರಿಗೂ. ಇವತ್ತಿನ ಒಂದು ಸರ್ಪ್ರೈಸ್ ಅಂತಂದರೆ ಸೆಲೆಬ್ರಿಟಿ ಶೋ. ಬಹುತೇಕರೆಲ್ಲ ಸೆಲೆಬ್ರಿಟಿಗಳೇ ಇರ್ತಾರೆ, ಅವ್ರಿಗೆ ಸಿನಿಮಾ ಏನು ಅಂತ ಗೊತ್ತೆ, ಆ್ಯಕ್ಚುಲಾಗಿ ಸಿನಿಮಾ ನಾಲೆಡ್ಜ್ ಇದೆ. ಬಟ್ ಅವರು ನೋಡುವಾಗಲಿ ಎರಡು ಜೋಡಿಗಳು ಸೇರಲಿ ಅಂತ ಒಂದಷ್ಟು ಜನ ಚಪ್ಪಾಳೆ ಕೊಡೋದಲ್ಲಿ ಅವರಿಬ್ಬರು ಒಂದಾದಾಗ ಒಂದಷ್ಟು ವಿಷಯಗಳು ಅದ್ಭುತ ಆಗಿದ್ಕೊಂಡು. ಯಾಕಂದರೆ ಅವ್ರಿಗೂ ಸಿನಿಮಾ ಗೊತ್ತಿರೋರ್ಗೂ ಒಂದು ರೀತಿ ಥ್ರಿಲ್ ಕೊಡೋಂಥದ್ದಿಲ್ಲ, ಅದು ಅದ್ಭುತ. ಅದು ದಟ್ ಈಸ್ ದಿ ಮ್ಯಾಜಿಕ್ ಆಫ್ ಸಿನಿಮಾ. ನಿಮಗೆ ಏನೇ ಸಿನಿಮಾ ಗೊತ್ತಿರಲಿ ಅಥವಾ ಎಷ್ಟೇ ಸಿನಿಮಾದಲ್ಲಿ ಕೆಲಸ ಮಾಡಿರಲಿ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಒಂದು ಒಳ್ಳೆ ಸಿನಿಮಾ ಕನೆಕ್ಟ್ ಆಯಿತು ಅಂತಂದರೆ ಅದು 10 ನಿಮಿಷಕ್ಕೆ ನಿಮ್ಗೆ ಕನೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ನೀವು ಇಲ್ಲಿಂದ ಆಚೆ ಬರೋ ತನಕನೂ ಅದ್ರ ಬಿಡಲ್ಲ ನಿಮಗೆ. ದಟ್ ಇಸ್ ದಿ ಪವರ್ ಆಫ್ ಸಿನಿಮಾ, ಮ್ಯಾಜಿಕ್ ಆಫ್ ಸಿನಿಮಾ ಅಲ್ವಾ. ಸೊ ಇವತ್ತು ಎಲ್ಲ ಅಷ್ಟು ಕಲಾವಿದರು, ಶರಣವರಿಂದ ಹಿಡಿದು ಎಲ್ಲರೂ ಅಷ್ಟು ಸಿನಿಮಾ ಮಾಡಿರೋಂಥವ್ರೆ ಇದ್ರು ಕೂಡ ಅವರೇ ವಿಸಿಲ್ ಹೊಡಿತಾರೆ, ಅವರಿಬ್ಬರು ಸೇರಬೇಕು ಅಂತ ಹೇಳ್ತಾರೆ, ಅಥವಾ ಆ ಥರದ್ದು ಅಯ್ಯೋ ಮಿಸ್ ಆಗಿಬಿಡ್ತಾರ ಅಂತ ಫೀಲ್ ಮಾಡ್ತಾರೆ. ಒಂದು ಥ್ರಿಲ್ಲರ್ ಪಾಯಿಂಟ್ ಬಂದಾಗ ಎಕ್ಸೈಟ್ ಆಗ್ತಿದ್ದಾರೆ. ಸೊ ದಟ್ ಈಸ್ ದಿ ಪವರ್ ಆಫ್ ಸಿನಿಮಾ. ಇವಾಗ ನಾನೇ ಡೈರೆಕ್ಟರ್ ಆಗಿದ್ರು ಕೂಡ ಒಂದು ಯಾವುದೋ ಬೇರೆ ಡೈರೆಕ್ಟರ್ದು ಸಿನಿಮಾ ನೋಡ್ತಿದ್ರೆ ನಾನು ಕಳೆದೋಗ್ಬಿಡ್ತೀನಿ ಸಿನಿಮಾ ಒಳಗಡೆ. ಕನೆಕ್ಟ್ ಆದರೆ ಹಂಗೆ ಟ್ರಾವೆಲ್ ಆಗಿಬಿಡುತ್ತೆ ನಮಗೆ. ಸೊ ಹಾಗಾಗಿ ಅಂದರೆ ಒಂದೊಂದು ಸಿನಿಮಾ ಒಂದೊಂದು ಪ್ರಾಮಿಸ್ ಮಾಡಿರ್ತೀನಿ. ನಾನು ಕಾಮಿಡಿ ಸಿನಿಮಾ ಮಾಡ್ತೀನಿ ಅಂದರೆ ನಗಿಸ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತೀವಿ ನಾವು, ಅಥವಾ ನಾನು ಯಾವುದೋ ಒಂದು ಎಮೋಷನಲ್ ಸಿನಿಮಾ ಮಾಡಿದ್ರೆ ಅಳಿಸ್ತೀವಿ ಅಂತ ಇರುತ್ತೆ. ಹಾಗೆ ಇದೊಂದು ಥ್ರಿಲ್ಲರ್ ಲವ್ ಸ್ಟೋರಿ ಅಂತಂದಾಗ ಆ ಎಕ್ಸ್ಪೀರಿಯನ್ಸೇ ಸಿಗ್ತಾ ಇದೆ ಎಲ್ಲರಿಗೂ. ಸೊ ಅದೇ ಅದು ಕಾಣಿಸ್ತಾ ಇದೆ ನನಗೆ. ಮತ್ತೊಂದು ಗೆಲುವು ಅಂತಂದರೆ ದಿನದಿಂದ ದಿನಕ್ಕೆ ಶೋಗಳು ಜಾಸ್ತಿ ಆಗ್ತಿದೆ, ಮತ್ತು ನೋಡುಗರ ಸಂಖ್ಯೆನೂ ಜಾಸ್ತಿ ಆಗಿದೆ, ಟಿಕೆಟ್ ಬುಕಿಂಗ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ನಾಳೆ ಭಾನುವಾರದಿಂದ ಮೇ ಬಿ ಇನ್ನೂ ಜಾಸ್ತಿ ಮಾಡ್ತಿಲ್ಲ. ಯಾಕಂದರೆ ಈಗಷ್ಟೇ ಹೇಳ್ತಾರೆ 10 ಗಂಟೆ ಶೋ ಎಲ್ಲೋ ಒಂದು ಕಡೆ ಅದ್ಭುತವಾಗಿ ಸೊ ಹೌಸ್ಫುಲ್ ಆಗಿ ಹೋಗಿದೆ, ಸೋಲ್ಡ್ ಔಟ್ ಆಗಿದೆ. ಎಂಟರ್ ಬ್ಯಾಂಗ್ಳೂರು, ಮೈಸೂರು ಎಲ್ಲ ಕಡೆನೂ ನೈಟ್ ಶೋಸ್ ಎಲ್ಲನೂ ಸೋಲ್ಡ್ ಔಟ್ ಆಗಿದೆ. ಅಂದರೆ ಇದೇನಾಯಿತು, ವರ್ಡ್ ಆಫ್ ಮೌತ್ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗ್ತದೆ ಇವತ್ತು. ಅದಕ್ಕಿಂತ ಅಲ್ಟಿಮೇಟ್ ಪಬ್ಲಿಸಿಟಿ ಇನ್ನೇನಿಲ್ಲ. ನಾವು ಏನು ಮಾಡಿದ್ರು ಅಷ್ಟೇ.
ಇವತ್ತು ಜನ ಯಾರ ಮಾತು ನಂಬಲ್ಲ, ಸಿನಿಮಾ ನೋಡಿರೋ ಜನರ ಮಾತು ಮಾತ್ರ ನಂಬೋದು. ಸೊ ಜನ ಯಾರ್ಯಾರು ನೋಡಿದಾರೆ ಸಿನಿಮಾ ಅವ್ರು ಏನು ಮಾತಾಡ್ತಿದ್ದಾರೆ ಅದರಿಂದ ಇದು ಕನೆಕ್ಟ್ ಆಗಿರೋದು. ಸೊ ಗ್ರ್ಯಾಜುವಲಿ ನಮಗೆ ಮಾರ್ನಿಂಗ್ ಶೋಯಿಂದ, ನಿನ್ನೆ ಮಾರ್ನಿಂಗ್ ಶೋಯಿಂದ ಇವತ್ತಿನ ತನಕ ನೋಡಿದ್ರೆ ಅದೊಂದು ಓಪನ್ ಆಗಿದ್ದ ರೇಂಜ್ಗೆ ಇವತ್ತಿಗೆ ಅದು ತುಂಬ ದೊಡ್ಡ ಒಂದು ಫೈರ್ ಥರ ಹತ್ಕೊಂಡ್ಬಿಟ್ಟಿದೆ. ಅದು ಸಂಡೇದು ಆಲ್ರೆಡಿ ಸುಮಾರು ಕಡೆ 50-60% ಆಲ್ರೆಡಿ ಇವಾಗ ಬುಕಿಂಗ್ ಆಗೋಗಿದೆ. ಬೆಳಗ್ಗೆ ಐ ಥಿಂಕ್ ಇಟ್ ಡೂ ವೆರಿ ಗುಡ್ ಅಂತ ಅನ್ಸುತ್ತೆ ನನಗೆ. ಇನ್ನು ಡೈರೆಕ್ಟ್ರು ನಮ್ಮ ಜೊತೆನೇ ಇದ್ದಾರೆ. ಸೊ ಸರ್, ಒಂದು ನಂಬಿಕೆ ಇಟ್ಟು ಅಂದ್ರೆ ಹೊಸ ಪ್ರತಿಭೆಗಳನ್ನ ಗುರುಸೋದು ಇದೆಯಲ್ಲ ಸರ್, ಅದು ತುಂಬ ದೊಡ್ಡ ಕಲೆ ಇದೆ ಆ್ಯಕ್ಚುಲಾಗಿ. ಸೊ ನೀವು ತಗೋಬರ್ತೀರಂಥ ಡೈರೆಕ್ಟರ್ಗಳ ನೆಕ್ಸ್ಟ್ ಫ್ಯೂಚರ್ ಸರ್, ಭವಿಷ್ಯವಾಗಿ ನಿಂತಿದ್ದಾರೆ ಎಲ್ಲರೂ ಕೂಡ. ಸೊ ಅವರ ಕೆಲಸ, ಪುನೀತ್ ಅವ್ರ ಕೆಲಸ ಎಷ್ಟು ಖುಷಿ ಕೊಟ್ಟಿದ್ದೀನಿ. ಇಲ್ಲ, ಇದು ಏನು ನಂದು ಅಂತ ಇಲ್ಲ ಲೋಕಿ, ಹಾನೆಸ್ಟ್ಲಿ ಹೇಳಬೇಕು ಅಂತಂದರೆ ಅದು ನನ್ನ ಲೆಕ್ಕೋ ಏನೋ ಗೊತ್ತಿಲ್ಲ, ಆ ಥರ ನಿರ್ದೇಶಕರು ನನಗೆ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಅಂತ. ಇವಾಗ ನಾನು ಯಾರೋ ಜಡೇಶ್ ಸರ ನಿರ್ದೇಶಕರು, ಪುನೀತರ ನಿರ್ದೇಶಕರು ನಾನು ಅವಕಾಶ ಕೊಟ್ಟಿಲ್ಲ ಅಂತಂದ್ರೂ ಅವ್ರಿಗಿರೋ ಟ್ಯಾಲೆಂಟಿಗೆ ಇನ್ಯಾರೋ ಅವಕಾಶ ಕೊಡ್ತಾರೆ, ಸರಿನಾ? ಸೊ ಇಟ್ ಈಸ್ ಮೈ ಲಕ್ ದಟ್ ಅವ್ರು ನನ್ನ ಹತ್ರ ಇದ್ರು, ನನ್ನ ಜೊತೆ ಯಾವುದೋ ಕೆಲಸಕ್ಕೆ ಕನೆಕ್ಟ್ ಆದರು, ಅಲ್ಲಿಂದ ಒಂದು ಜರ್ನಿ ಶುರುವಾಯಿತು. ಸೊ ಹಾಗಾಗಿ ಅದೆಲ್ಲೋ ಒಂದು ನನಗೆ ಅದೊಂದು ಬ್ಲೆಸ್ಸಿಂಗ್ ಇದೆ. ನಾನು ಕಣ್ಣಿಡ್ತೀನಿ ಅನ್ನೋದಕ್ಕೆ ನಿಮ್ಗೆ ಕಾಣಿಸಿದ್ರೆ ಮಾತ್ರ ಕಣ್ಣಿಡಿಯೋಕ್ಕಾಗೋದು. ಸೊ ಇಟ್ ಈಸ್ ದಟ್ ಅವರೆಲ್ಲ ಬಂದಿದ್ದಕ್ಕೆ, ಒಂದು ತಂಡವಾಗಿ ಸಿಕ್ಕಿದ್ದಕ್ಕೆ ಒಂದು ಜರ್ನಿ ಶುರುವಾಗಿದೆ. ಸೊ ನಂದೇನು ಕ್ರೆಡಿಟ್ ಇಲ್ಲ, ಇಟ್ ಇಸ್ ಆಲ್ ಡೆಸ್ಟಿನಿ ಅಷ್ಟೇ. ಪ್ರೀ ರಿಲೀಸ್ ಈವೆಂಟಲ್ಲಿ ಒಂದು ಮಾತು ಕೊಟ್ಟಿದ್ರಿ, ನಂಬಿಕೆ ಉಳಿಸ್ಕೊಂಡಿದ್ದೀರಿ ಸರ್. ನೀವೇನು ಟಿಕೆಟ್ ಕೊಟ್ಟಿದ್ದೀರಾ ಅದಕ್ಕೆ ನನ್ನ ತಕ್ಕನಾಗೆ ಒಂದು ಮನರಂಜನೆ ಕೊಡ್ತೀನಿ ಅಂತಲೇ ಎಷ್ಟು ಖುಷಿ ಇದೆ ಸರ್. ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅಂದರೆ ಏನಿಲ್ಲ ಸರ್, ನಾವು ನಂಬಿದ್ದು ಸ್ಕ್ರಿಪ್ಟನ್ನೇ, ಬರವಣಿಗೆ ನಂಬಿದ್ದು. ಸರ್ ನಮಗೆ ಯಾವಾಗಲೂ ಅದನ್ನೇ ಹೇಳ್ತಿತ್ತು, ಅಂದರೆ ರೈಟಿಂಗ್ ಸ್ಟ್ರಾಂಗ್ ಆಗಿರಬೇಕು. ನಾವು ಶೂಟಿಂಗ್ ಎಲ್ಲ 6 ಮಂತ್ಸ್ಗೆ ಮುಗಿಸ್ಬಿಟ್ಟು ಪ್ರೊಡಕ್ಷನಿಂದ ಅಲ್ಲಿವರೆಗೂ. ಬಟ್ ಅದಕ್ಕೂ ಮುಂಚೆ ಸರ್ ಜೊತೆ ವರ್ಕ್ ಮಾಡಿದ್ದು ಏನಂದರೆ ರೈಟಿಂಗಲ್ಲಿ ತುಂಬ ತಿದ್ದೋದು, ಅದೆಲ್ಲವೂ ಎಲ್ಲ ಕೆಲಸವೂ ಅಲ್ಲಿ ಕ್ಲಿಯರ್ ಆಗಿಬಿಟ್ರೆ ನಮಗೆ ಆ ಕಾನ್ಫಿಡೆಂಟ್ ಬರೋದೇ ನಮಗೆ ಶೂಟಿಂಗ್ ಹೋಗೋಕ್ಕೂ ಮುಂಚೆನೇ ಬಂದಿತ್ತು ನಮಗೆ. ಹಾಗಾಗಿ ನಾವು ಆಡಿಯನ್ಸ್ಗೆ ಆ ಗ್ಯಾರಂಟಿ ಏನು ಕೊಟ್ಟಿದ್ದು ಅಂದರೆ ನಮ್ಮ ಬರವಣಿಗೆ ಮೇಲೆ ಅದೊಂದು ನಂಬಿಕೆ ಇತ್ತು. ಇವತ್ತು ಜನ ಏನು ಮಾತಾಡ್ತಿದ್ದಾರೋ ಅದೆಲ್ಲವೂ ಕನೆಕ್ಟ್ ಆಗಿರೋದು ಆಡಿಯನ್ಸ್ ಜೊತೆ ಆ ರೈಟಿಂಗ್ಗೆ. ಹಾಗಾಗಿ ಅದೊಂದು ಗ್ಯಾರಂಟಿ ಮೇಲೆ ಅದನ್ನು ಹೇಳಿದ್ವಿ. ಇವತ್ತು ಆ ಬರವಣಿಗೆನೇ ಅದನ್ನು ಉಳಿಸ್ಕೊಂಡಿದೆ ಜನರ ಹತ್ರ. ಸರ್ ಕಡೆಯಿಂದ ಬಂದಂಥ ನಿಮಗೆ ಬೆಸ್ಟ್ ರೆಸ್ಪಾನ್ಸ್ ಏನೋ, ರಿವ್ಯೂ ಏನು ಅಂತ? ಇಲ್ಲ, ಸರ್ಗೆ ಏನಂದರೆ ನಾನು ಕತೆ ಹಂತದಲ್ಲಿ ಇರಬೇಕಾದ್ರೆ ಸರ್ದು ರೆಸ್ಪಾನ್ಸು ತುಂಬ ಪಾಸಿಟಿವ್ ಆಗಿತ್ತದು. ನನಗೆ ಈಗಲೂ ನನಗೆ ನೆನಪಿರೋದಂದರೆ, ನಾವು ಶೂಟ್ ಮಾಡ್ಕೊಬಂದು ಒಂದ್ಸಲ ರಶಸ್ ನೋಡಿದ್ರು ಸರ್ ಎಡಿಟಿಂಗ್ ಆದಮೇಲೆ. ಅದು ನೋಡಿದಾಗ ತುಂಬ ರಿಯಲಿಸ್ಟಿಕ್ಕಾಗಿ ಬಂದಿದೆ ಅನ್ನೋ ಥರದ್ದು ಹೇಳಿದ್ರು. ಅಂದರೆ ನಮ್ಮದು ನಾನು ಅಂದ್ಕೊಂಡಿದ್ದು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದು ಅದೊಂದು ರಿಯಲ್ ಕತೆ ಆಗಿರೋದ್ರಿಂದ ರಿಯಲಿಸ್ಟಿಕ್ಕಾಗಿ ಬರಬೇಕು ಅಂತ. ನನಗೆ ಸರ್ ಯಾವಾಗ ಅದೊಂದು ಕಾಂಪ್ಲಿಮೆಂಟ್ ಕೊಟ್ಟರು ಅವತ್ತೇ ಫಿಕ್ಸ್ ಆದೆ ನಾನು, ಈ ಸಿನಿಮಾ ಒಂದು ರಿಯಲಿಸ್ಟಿಕ್ಕಾಗಿ ಬರುತ್ತೆ, ಇಡೀ ಸಿನಿಮಾ ಅಷ್ಟೇ ರಿಯಲಾಗಿ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ ಅಂತ. ಅಷ್ಟೇ ಚೆನ್ನಾಗಿ ಇವತ್ತು ಕನೆಕ್ಟ್ ಆಗಿದೆ ಸರ್ ಅಲ್ಲಿ. ಇನ್ನೊಂದು ಸಿನಿಮಾದ ಹೈಲೈಟ್ ಅಂದರೆ DOP ವರ್ಕ್ ಮತ್ತು ರೀ ರೆಕಾರ್ಡಿಂಗ್ ಸರ್, ಅದ್ಭುತವಾಗಿ ಬಂದಿದೆ. ಐ ಥಿಂಕ್ ನಿಜವಾಗ್ಲೂ ಅವರಿಬ್ಬರು ಹೀರೋಗಳ ಥರನೇ ನಮಗೆ. ಅದ್ವೈತ್ ಗುರುಮೂರ್ತಿಗೆ ನಮ್ಮ DOP ತುಂಬ ದೊಡ್ಡ ಚಾಲೆಂಜ್ ಇತ್ತು. ಇಟ್ ವಾಸ್ ನಾಟ್ ಅಟ್ ಆಲ್ ಈಸಿ. ಏನು ಅಂದರೆ, ಓಕೆ ನಮ್ಮ ಹತ್ರ ದೊಡ್ಡ ಸ್ಟಾರ್ಸ್ ಇದ್ದಾರೆ, ದೊಡ್ಡ ಬಜೆಟ್ ಇದೆ ಅಂದರೂ ಬೇರೆ, ಇಲ್ಲೊಂದು ಕಂಟ್ರೋಲ್ ಬಜೆಟಲ್ಲಿ ಮಾಡಬೇಕು. ಅಫ್ಕೋರ್ಸ್ ನಮ್ಮ ಪ್ರೊಡಕ್ಷನಿಂದ ಏನು ಸಪೋರ್ಟ್ ಮಾಡಿದ್ರು ಕೂಡ ಅದರದೊಂದು ಚೌಕಟ್ಟಿರುತ್ತೆ ನಮಗೆ. ಬಟ್ ಇಲ್ಲಿ ತುಂಬ ಟೆಕ್ನಿಕಲಿ ಚಾಲೆಂಜಸ್ ಕೇಳುತ್ತೆ. ಇದು ನೈಟ್ ಶೂಟಿಂಗ್ ಮಾಡಬೇಕು. ಕಾಡು ಅಂತಂದರೆ ಇಲ್ಲಿ ಇವಾಗ ನಾವು 3 ಜನ ಮಾತಾಡ್ತಾ ಇದ್ದೀವಿ, ಈ ಲೈಟ್ ಹಾಕಿದ್ರೆ ಸಾಕು. ಯಾಕೆ ಅಂದರೆ ಇಲ್ಲಿ ಬೇರೆ ಎಲ್ಲ ಆಂಬಿಯನ್ಸ್ ಲೈಟ್ ಇದೆ, ಸಪೋರ್ಟ್ ಮಾಡಿಬಿಡುತ್ತೆ. ನೀವು ಒಂದು ಕಾಡಲ್ಲಿ ಬಂದು ಈ ಲೈಟ್ ಹಾಕಿದ್ರೆ ನಾವು 3 ಜನ ಕಾಣಿಸ್ತೀವಿ, ಇಡೀ ಕಾಡು ಕಾಣಿಸಲ್ಲ. ಅಪ್ಪ ಅದಕ್ಕೆ ಯಾಕೆ ಕಾಡಿಗೆ ಹೋಗ್ಬೇಕು ನೀವು ಶೂಟಿಂಗ್ ಮಾಡೋಕ್ಕೆ ಅಂತೀರಾ? ಸೊ ಇಲ್ಲಿ ಶೂಟಿಂಗ್ ಮಾಡೋ ಲೈಟಿಗೆ ಇಡೀ ಕಾರ್ಡ್ ಲೈಟ್ ಅಪ್ ಮಾಡಬೇಕು. ದಟ್ ವಾಸ್ ವೆರಿ ಚಾಲೆಂಜಿಂಗ್. ನಮಗೆ ಶೂಟಿಂಗ್ ಎಷ್ಟೊಂದು ಸತಿ ಬರೀ ಒಂದೊಂದು ದಿವಸ ಶೂಟಿಂಗಿಗೆ ಒಂದು ದಿವಸ ಲೈಟಿಂಗ್ ಮಾಡಿದ್ದಾರೆ. ಟೋಟಲ್ ಒಂದು ದಿವಸ ಅಲ್ಲ, ಬೆಳಗ್ಗೆಯಿಂದ ರಾತ್ರಿ ತನಕ ಲೈಟಿಂಗ್ ಮಾಡಿ ನಾವು ಬರೀ ಒಂದು ದಿವಸ ಶೂಟಿಂಗ್ ಮಾಡಿದ್ವಿ ಜಾಗಗಳಲ್ಲಿ. ಸೊ ಅಷ್ಟು ಚಾಲೆಂಜಸ್ ಇತ್ತು. ಸೊ ಅದ್ವೈತ್ ಆ್ಯಂಡ್ ಹಿಸ್ ಟೀಮ್ ಅಮೇಝಿಂಗ್. ಅವರು ಪ್ರತಿಯೊಂದು ತುಂಬ ಪರ್ಟಿಕ್ಯುಲರ್ ಆಗಿದ್ರು, ಇನ್ಕ್ಲೂಡಿಂಗ್ ಈ ಸಿನಿಮಾದ ಕಲರ್ ಗ್ರೇಡಿಂಗ್. ಇವತ್ತು ನೀವು ನೋಡಿದ್ರೆ ಒಂದು ಇಂಗ್ಲೀಷ್ ಫಿಲಮ್ ಥರ ಟೋನ್ ಕಾಣಿಸುತ್ತಲ್ಲ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಕಲರಿಸ್ಟ್. ಅವರು ರಾಜು ಅಂತ ಅಂದ್ಬಿಟ್ಟು ನಮ್ಮ KGF ಮಾಡಿದ್ರು, ಪುಷ್ಪ ಮಾಡಿದ್ದಾರೆ, ಪುಷ್ಪ 2 ಎಲ್ಲ. ಆ ಥರದ್ದು ಒಂದು ಅವ್ರ ಮೋಸ್ಟ್ ಬಿಸಿಯೆಸ್ಟ್ ಕಲರಿಸ್ಟು ಹೈದರಾಬಾದಲ್ಲಿ. ಸರ್ ಅವರೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಅಲ್ಲೋ ಕೂತ್ಕೊಂಡು ಮಾಡಿಸ್ಕೊಂಡ್ಬಂದ್ರು. ಸೊ ಟೆಕ್ನಿಕಲಿ ಅಷ್ಟು ಮಾಡಿದ್ರು. ಇನ್ನು ಅಗೇನ್ ವಿನ್ ಕಮ್ಸ್ ಟು ಇಮಾನ್ ಸರ್, ಅದ್ಭುತವಾದಂಥ ಟ್ಯಾಲೆಂಟು. ಅವರೆಂಥ ರಜನಿ ಸರ್ ಫಿಲಮಿಂದ ಹಿಡಿದು ಅಜಿತ್ ವಿಜಯ್ ಸರ್ ಫಿಲಮ್ ತನಕನೂ ಮಾಡಿದ್ದಾರೆ. ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಸೊ ಅವ್ರು ಫಸ್ಟ್ ನನಗೆ ಅವ್ರು ವಿತೌಟ್ ರೀ ರೆಕಾರ್ಡಿಂಗ್ ಸಿನಿಮಾ ನೋಡಿ, ತರುಣ್ ದಿಸ್ ಇಸ್ ಅ ವೆರಿ ಗುಡ್ ಫಿಲಮ್, ಐ ಲವ್ ದಿಸ್ ಫಿಲಮ್ ಅಂತಂದ್ರಲ್ಲ, ನನಗೆ ಅವಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತೀವಿ ಸಿನಿಮಾ ಮೇಲೆ. ಸೊ ಇಡೀ ಸಿನಿಮಾ, ಈ ಸಿನಿಮಾಗಳಿಗೆಲ್ಲ ತುಂಬ ಅಬ್ರಾನೂ ಮಾಡೋಕ್ಕಾಗಲ್ಲ, ಒಂದು ಕಮರ್ಷಿಯಲ್ ಏನೋ ಮಾಡೋಕ್ಕಾಗಲ್ಲ. ಬಟ್ ಹಂಗಂತ ಬಿಡೋಕ್ಕೂ ಆಗಲ್ಲ, ಅದು ಜೊತೆಗೆ ಟ್ರಾವೆಲ್ ಮಾಡಿ ತುಂಬ ಚಾಲೆಂಜಿಂಗು. ಸೊ ತುಂಬ ಬ್ಯೂಟಿಫುಲ್ಲಾಗಿ ರೀ ರೆಕಾರ್ಡಿಂಗ್. ಅಂದರೆ ನಾನು ಪ್ರೀತಿ ಅವೆಲ್ಲ ಮಾತಾಡ್ತಾ ಇದ್ವಿ, ಎಷ್ಟೊಂದು ಕಡೆ ಡೈಲಾಗ್ಸೇ ಇರಲ್ಲ, ಮ್ಯೂಸಿಕಲ್ ಕತೆ ಹೇಳ್ಬೇಕು ನಾವು. ಡೈಲಾಗ್ಸೇ ಬರಲ್ಲ ಅಲ್ಲಿ, ಬರೀ ಇನ್ಫಾರ್ಮೇಷನ್ ಅಷ್ಟೇ ಡೈಲಾಗ್ಸು. ಮಿಕ್ಕಿದೆಲ್ಲ ಮ್ಯೂಸಿಕಲ್ ಕತೆ ಹೇಳಬೇಕು. ಅಂಥದ್ರಲ್ಲಿ ಮಾತ್ರ ಇಮಾನ್ ಸರ್ ಹಸ್ ಡನ್ ಅ ಗ್ರೇಟ್ ಜಾಬ್. ಕೊನೆಯದಾಗಿ ನಾಳೆ ಭಾನುವಾರ ಮೇ ಬಿ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗೋದು ಥಿಯೇಟ್ರ್ ಕಡೆಗೆ. ಸೊ ಒಂದೊಳ್ಳೆ ವೈಬ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ ಸರ್. ಕನ್ನಡ ಸಿನಿಮಾ ಪ್ರೇಕ್ಷಕರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಅದೇ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕನ್ನಡ ಆಡಿಯನ್ಸ್ ನಾನು ಯಾವತ್ತೂ ಬ್ಲೇಮ್ ಮಾಡಬೇಡಿ. ಒಂದೊಳ್ಳೆ ಕಾಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಬಟ್ ಏನಾಗಿರುತ್ತೆ,
ತುಂಬ ಮಿಸ್ಫೈರ್ಗಳು ಆಗಿ ಅವರು ನಂಬಿಕೆ ಕಳ್ಕೊಂಡ್ಬಿಟ್ಟಿರ್ತಾರೆ, ಯಾವುದು ನಂಬಬೇಕು ಯಾವುದಿಲ್ಲ ಅಂತ ಅಂದ್ಬಿಟ್ಟು ಅಂತ. ಹಾಗಾಗಿ ಒಂದು ಚಿಕ್ಕ ಟೈಮ್ ತೊಗೋತಾರೆ ಅಷ್ಟೇ. ಅದರ್ವೈಸ್ ಏನು ನಮಗೆ ಒಂದು ಒಳ್ಳೆ ಕಾಂಟೆಂಟ್ ಬಂದರೆ ಎಲ್ಲ ಕೈ ಹಿಡಿತಾರೆ ಅನ್ನೋದಕ್ಕೆ ಅಗೇನ್ ಇದು ಒನ್ ಆಫ್ ದಿ ರಿಸಲ್ಟ್ ಬಂತು ನಮಗೆ ಏಳುಮಲೆ. ಸೊ ನಾನು ಅಷ್ಟು ಆಡಿಯನ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾರ್ಯಾರು ಪ್ರೀತಿಯಿಂದ ಸಿನಿಮಾ ನೋಡಿದ್ದೀರಾ, ಅದಕ್ಕೆ ರಿವ್ಯೂ ಆಗ್ತಾ ಇದ್ದೀರಾ, ನೀವೇ ವರ್ಡ್ ಆಫ್ ಮೌತ್ ಎಲ್ಲರಿಗೂ ಹೇಳ್ತಾ ಇದ್ದೀರಾ. ಸೊ ಹಾಗೆ ಕಂಟಿನ್ಯೂ ಮಾಡಿ. ಈ ಥರ ಸಿನಿಮಾಗಳನ್ನ ಇನ್ನೂ ಹೆಚ್ಚೆಚ್ಚು ರೀಚ್ ಮಾಡೋದಕ್ಕೆ ನಿಮ್ಮ ಕೈಲಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾದಲ್ಲಿ ಗೆದ್ದಿದ್ದೀರಿ, ಇನ್ನು ನಾಳೆ ಭಾನುವಾರ ಇರೋದ್ರಿಂದ ಇನ್ನೂ ಜಾಸ್ತಿ ಶೋಗಳು ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಖುಷಿ ಆಗುತ್ತೆ ನನಗೆ ಫಸ್ಟ್ ಸಿನಿಮಾನೇ ಈ ಥರದೊಂದು ರೆಸ್ಪಾನ್ಸ್ ಬಂದದಕ್ಕೆ. ಅಂದರೆ ನಾವೆಲ್ಲರೂ ನಂಬಿದ್ದು ಕ್ರಿಯೇಟಿವಿಟಿ ಇರ್ಬೋದು ಅಥವಾ ರೈಟಿಂಗ್ ಇರ್ಬೋದು ಅಥವಾ ಎಲ್ಲ ಟೆಕ್ನಿಷಿಯನ್ಸ್ ವರ್ಕ್ ಅನ್ನೋ ಥರ ಏನು ಅನ್ಕೊಂಡಿದ್ದು ಅದನ್ನು ಜನ ಇಷ್ಟಪಟ್ಟಿದ್ದಾರೆ. ಜನ ಥಿಯೇಟ್ರ್ ಕಡೆ ಬರ್ತಾ ಇದ್ದಾರೆ. ಬಂದವರು ಅಮೇಝಿಂಗ್ ರೆಸ್ಪಾನ್ಸು, ಮತ್ತು ಅವ್ರ ರೆಸ್ಪಾನ್ಸ್ನ ಬರೀ ನಮ್ಗೆ ಹೇಳೋದು ಅಲ್ಲದೆ ಅವ್ರವ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದಾರೆ. ಅದನ್ನು ಓದೋದಕ್ಕೆ ನಮ್ಗೆ ಖುಷಿ ಆಗುತ್ತೆ. ನಾವು ಕತೆ ಬರಿಬೇಕಾದ್ರೆ ಎಷ್ಟು ಖುಷಿ ಆಗಿತ್ತೋ ಅದನ್ನು ಅವರು ಪುನಃ ರೀಟ್ವೀಟ್ ಮಾಡಿ ಅಥವಾ ರೀರೈಟ್ ಮಾಡ್ಬೇಕಾದ್ರೆ ಅದನ್ನು ಓದೋಕ್ಕಿಂತ ಖುಷಿ ಆಗುತ್ತೆ ನನಗೆ. ಹಾಗಾಗಿ ಇದೊಂಥರ ನಮಗೆಲ್ಲ ಹಬ್ಬದ ವಾತಾವರಣ ಇದೆ. ನೀವು ಥಿಯೇಟ್ರಿಗೆ ಬನ್ನಿ. ಇವಾಗಲೂ ಅದೇ ಪ್ರಾಮಿಸ್ ಏನು ಮಾಡಿದ್ವು ಅದನ್ನು ಉಳಿಸ್ಕೊಂಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, 2 ಅವರ್ ನೀವು ಕುತ್ಕೊಂಡು ಒಂದು ಗುಡ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋಗ್ತೀರಾ. ನೋಡಿದವ್ರು ಎಲ್ಲರೂ ಕೂಡ ಇದನ್ನು ಬರೆಯೋ ಥರದ್ದು ಒಂದು ಆಸಕ್ತಿ ಬರುತ್ತೆ. ಎಲ್ಲ ಬನ್ನಿ ಅಂತೇಳಿ ಥ್ಯಾಂಕ್ ಯು. ನಿಮಗೆ ಹಬ್ಬದ ವಾತಾವರಣ ಅಂದರೆ ನಿಮ್ಗೆ ಅಷ್ಟಲ್ಲ ಸರ್, ಇಂಡಸ್ಟ್ರಿಗೆ ಹಬ್ಬದ ವಾತಾವರಣ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ತರುಣ್ ಮತ್ತು ನಿರ್ದೇಶಕರಾದಂಥ ಪುನೀತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.